ಜನರ ಪ್ರಾಣ ಅಂದ್ರೆ ಇವ್ರಿಗಾಟನ ಕೋಟಿ ಕೋಟಿ ರೂಪಾಯಿ ಬಿಲ್ ಕೊಟ್ಟು ನಾವು ಸ್ಟಾರ್ ಹೋಟೆಲ್ ಊಟ ತಿನ್ನುತ್ತಿದ್ದೀವ ಅಥವಾ ಆರೋಗ್ಯದ ಜೊತೆ ರಿಸ್ಕ್ ತೆಗೆದುಕೊಳ್ತಿದ್ದೀವ? ಈ ಪ್ರಶ್ನೆ ಈಗ ಬೆಂಗಳೂರಿನಲ್ಲಿ ದೊಡ್ಡ ಚರ್ಚೆಯಾಗ್ತಿದೆ. ಎಸ್, ಕರ್ನಾಟಕ ಸರ್ಕಾರದ ಫುಡ್ ಸೇಫ್ಟಿ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ನಡೆಸಿದ ದಿಢೀರ್ ದಾಳಿ ಬೆಂಗಳೂರಿನ ಹಲವು ಪ್ರತಿಷ್ಠಿತ ಹೋಟೆಲ್ಗಳ ಆಹಾರ ಸುರಕ್ಷತೆ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಎಬ್ಬಿಸಿದೆ. ಕಮಿಷನರ್ ಕೆ ಶ್ರೀನಿವಾಸ್ ನೇತೃತ್ವದಲ್ಲಿ ಬರೋಬ್ಬರಿ 30 ವಿಶೇಷ ತಂಡಗಳು ಏಕಕಾಲದಲ್ಲಿ ಬೆಂಗಳೂರಿನ 26 ಪ್ರತಿಷ್ಠಿತ 3 ಸ್ಟಾರ್ ಮತ್ತು 5 ಸ್ಟಾರ್ ಹೋಟೆಲ್ಗಳ ಮೇಲೆ ತಪಾಸಣೆ ನಡೆಸಿವೆ ಮತ್ತು ಅಲ್ಲಿ ಪತ್ತೆಯಾದ ಕೆಲವು ಆಹಾರ ವಸ್ತುಗಳ ಪ್ರಮಾಣ ನಿಜಕ್ಕೂ ಶಾಕ್ ಕೊಡುತ್ತೆ. ರಾಡಿಸನ್ ಬ್ಲೂನಲ್ಲಿ ಸುಮಾರು 105 ಕೆಜಿ ಕೊಳೆತ ಚಿಕನ್ ಮತ್ತು ಮೀನು ಪತ್ತೆಯಾಗಿದೆ ಎಂದು ವರದಿಯಾಗಿದೆ. ದ ಲಲಿತ್ ಅಶೋಕ್ನಲ್ಲಿ 76 ಕೆಜಿ ಕೆಟ್ಟ ಮಾಂಸ ಮತ್ತು 32 ಲೀಟರ್ ಅವಧಿ ಮೀರಿದ ಹಾಲು ಪತ್ತೆಯಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಶಾಂಗ್ರಿಲಾ, ಫೋರ್ ಸೀಸನ್ಸ್, ತಾಜ್ ಯಶವಂತಪುರ್ ಮತ್ತು ವಿವಾಂತ ಬೆಂಗಳೂರು, ವೈಟ್ ಫೀಲ್ಡ್ ಸೇರಿದಂತೆ ಹಲವು ಹೋಟೆಲ್ಗಳ ಕಿಚನ್ಗಳಲ್ಲೂ ಹಳೆಯ ಮಾಂಸ, ಬೂಸ್ಟ್ ಹಿಡಿದ ತರಕಾರಿಗಳು ಸೇರಿದಂತೆ ಆಹಾರ ಸುರಕ್ಷತೆ ಕುರಿತ ಉಲ್ಲಂಘನೆಗಳು ಪತ್ತೆಯಾಗಿವೆ ಎಂದು ವರದಿಯಾಗಿದೆ. ಒಂದು ಕ್ಷಣ ಯೋಚಿಸಿ, ಹೋಟೆಲ್ ಅಂದ್ರೆ ಕೇವಲ ಐಷಾರಾಮಿ ಬಿಲ್ಡಿಂಗ್ ಅಲ್ಲ. ಹೋಟೆಲ್ ಅಂದ್ರೆ ನಮ್ಮ ವಿಶ್ವಾಸ. ನಾವು ಸಾವಿರಾರು ರೂಪಾಯಿ ಕೊಡುವುದು ಬಣ್ಣ ಬಣ್ಣದ ಲೈಟಿಂಗ್ಸ್ಗೆ ಅಲ್ಲ, ಸುರಕ್ಷಿತ ಗುಣಮಟ್ಟದ ಆಹಾರಕ್ಕಾಗಿ. CSR ಮೂಲಕ ಸಮಾಜ ಸೇವೆ ಮಾಡೋದು ಒಳ್ಳೆಯದೇ, ಆದರೆ ಸಮಾಜಕ್ಕೆ ಕೊಡುವ ದೊಡ್ಡ ಕೊಡುಗೆ ಯಾವುದು ಗೊತ್ತಾ? ಜನರ ಆರೋಗ್ಯವನ್ನು ಕಾಪಾಡುವುದು. ಲಾಭ ಮಾಡೋದು ತಪ್ಪಲ್ಲ, ಆದರೆ ಲಾಭಕ್ಕಾಗಿ ಜನರ ಆರೋಗ್ಯದ ಜೊತೆ ಆಟ ಆಡುವುದು ಮಾತ್ರ ಯಾವತ್ತೂ ಸರಿಯಲ್ಲ. ಹಾಗಾದ್ರೆ ಪರಿಹಾರ ಏನು? ಬರೀ ನೋಟಿಸ್ ಕೊಟ್ಟು ಸಣ್ಣ ದಂಡ ಹಾಕಿ ಮತ್ತೆ ಎಲ್ಲವೂ ಹಳೆಯ ಹಾಗೆ ನಡೆಯೋದು ಬೇಡ. ಫುಡ್ ಸೇಫ್ಟಿ ರೂಲ್ಸ್ ಉಲ್ಲಂಘಿಸಿದರೆ ಕಠಿಣ ಕ್ರಮ ಬೇಕು, ರೆಗ್ಯುಲರ್ ಇನ್ಸ್ಪೆಕ್ಷನ್ಸ್ ಬೇಕು, ಟ್ರಾನ್ಸ್ಪರೆನ್ಸಿ ಬೇಕು ಮತ್ತು ತಪ್ಪು ಸಾಬೀತಾದರೆ ಕಾನೂನು ಪ್ರಕಾರ ಕಠಿಣ ಶಿಕ್ಷೆಯೂ ಬೇಕು. ಆದರೆ ಗ್ರಾಹಕರಾದ ನಮ್ಮ ಜವಾಬ್ದಾರಿಯೂ ಅಷ್ಟೇ ದೊಡ್ಡದು. ಐಷಾರಾಮಿ ಹೋಟೆಲ್ ಅಂದ್ರೆ ಆಹಾರ ಸುರಕ್ಷತೆ ಗ್ಯಾರಂಟಿ ಅಂತ ಅನ್ಕೊಳ್ಬೇಡಿ. ಮತ್ತು ಸಾಧ್ಯವಾದಷ್ಟು ಲೆಟ್ಸ್ ಈಟ್ ಅಟ್ ಹೋಮ್. ಯಾಕಂದ್ರೆ ಮನೆಯ ಊಟದ ಬೆಲೆ ಕೇವಲ ಹಣದಲ್ಲಿ ಅಳೆಯೋಕೆ ಆಗಲ್ಲ. ಅಮ್ಮನ ಕೈಯ ಅಡುಗೆ ಇರಲಿ, ಅಪ್ಪನ ಪ್ರೀತಿಯಿಂದ ಮಾಡಿದ ಸರಳ ಊಟ ಇರಲಿ, ನಮ್ಮ ಮನೆಯ ಅಡುಗೆ ಮನೆಯ ಸ್ವಚ್ಛತೆ, ನಮ್ಮ ಕಣ್ಣ ಮುಂದೆ ಸಿದ್ಧವಾಗುವ ಆಹಾರ, ಅದೇ ನಿಜವಾದ ಲಕ್ಷುರಿ. ಹೊರಗೆ ತಿನ್ನೋದು ತಪ್ಪಲ್ಲ, ಆದರೆ ಎಲ್ಲಿ ತಿನ್ನುತ್ತಿದ್ದೇವೆ, ಏನು ತಿನ್ನುತ್ತಿದ್ದೇವೆ ಅನ್ನೋದನ್ನು ಪ್ರಶ್ನಿಸುವುದು ನಮ್ಮ ಹಕ್ಕು. ಹಾಗಾಗಿ ಮುಂದಿನ ಬಾರಿ ಬಣ್ಣ ಬಣ್ಣದ ಲೈಟಿಂಗ್ಸ್ ನೋಡಿ ಅಲ್ಲ, ಫುಡ್ ಸೇಫ್ಟಿ ನೋಡಿ. ಯಾಕಂದ್ರೆ ಹಣ ಕೊಟ್ಟು ಮತ್ತೆ ಆರೋಗ್ಯವನ್ನು ಖರೀದಿಸೋಕೆ ಆಗಲ್ಲ. ಹೋಟೆಲ್ನ ಒಂದು ಮೀಲ್ ಕೆಲ ಗಂಟೆಗಳ ಸಂತೋಷ ಕೊಡಬಹುದು, ಆದರೆ ಆರೋಗ್ಯಕರ ಆಹಾರ ನಮ್ಮ ಬದುಕನ್ನೇ ಕಾಪಾಡಬಹುದು. ಕೋಟಿ ರೂಪಾಯಿಗಳ ಹೋಟೆಲ್ ಆಗಿರ್ಲಿ ಅಥವಾ ನಮ್ಮ ಮನೆಯ ಸಣ್ಣ ಅಡುಗೆ ಮನೆಯಾಗಿರ್ಲಿ, ಆಹಾರ ಅನ್ನೋದು ವ್ಯಾಪಾರಕ್ಕಿಂತ ಮೊದಲು ಜವಾಬ್ದಾರಿ. ಜಾಗೃತರಾಗಿರಿ, ಪ್ರಶ್ನಿಸಿ, ಧ್ವನಿ ಎತ್ತಿ ಮತ್ತು ಸಾಧ್ಯವಾದಷ್ಟು ಮನೆಯ ಊಟ ತಿನ್ನಿ. ಆರೋಗ್ಯವಾಗಿರಿ.